ನೋಡ್ತಿರೋ ಶ್ರೀಲಂಕಾದಲ್ಲಿ ಪಾನಿಪುರಿ ಆಲ್ಮೋಸ್ಟ್ ಬ್ರೋ One piece 100. ಒನ್ ಪೀಸ್ 100. Cheap people can't afford it. He's doing it easily. Dhoni finishes off in style. ನೋಡ್ಗುರು ಅದೇ ಗಾಲಿ ಕ್ರಿಕೆಟ್ ಕ್ಲಬ್ಬು ಸ್ಟ್ರೈಟಾಗಿ ಕಾಣಿಸ್ತಿರೋದು. ಮತ್ತು ಈ ಸೈಡ್ಗೆ ಗಾಲೆ ಫೋರ್ಟು. ಇದೇನು ಕಾಣಿಸ್ತಿದೆ ಇದು ಎಕ್ಸ್ಪ್ರೆಸ್ ಬಸ್ಸಸ್ಸು ಏರ್ಪೋರ್ಟ್ಗೆ, ಕೊಲಂಬೋಗೆ ಎಕ್ಸೆಟ್ರಾ ಜಾಗಕ್ಕೆ ಇಲ್ಲಿಂದನೇ ಎಕ್ಸ್ಪ್ರೆಸ್ ಬಸ್ಸಸ್ ಸಿಗೋದು. ನೋಡ್ಗುರು ಅಲ್ಲಿ ಮುಂದೆ ಏನು ಕಾಣಿಸ್ತಿದೆ ಬೃಹತ್ ಆಕಾರವಾಗಿ ಆ ಬಸ್ಸುಗಳಿಂದ ಗಲ್ಲೆ ಫೋರ್ಟು ಚೆನ್ನಾಗಿದೆ ಗುರು. ನೋಡಿ ಈ ಸೈಡ್ ಏನು ನೋಡ್ತಿದ್ದೀರಾ, ಇದು ಗಾಲೆ ಕ್ರಿಕೆಟ್ ಸ್ಟೇಡಿಯಮ್ಮು. ಏನು ಜಾಗ ಗುರು ಇದು. ನೋಡಿ ಕಾಂಪೌಂಡ್ ಹೇಗಿದ್ರೆ ಆರಾಮಾಗಿ ಸ್ಟೇಡಿಯಂಗೆ ಹೋಗ್ಬೋದು. ಗಾಲೆ ಕೋಟೆ ವೆಲ್ಕಮ್ಸ್ ಯು ಅಂಡ್ ತಮಾಸ್. ಗುರು ಹಿಂಗೆ ಬಂದರೆ ಈ ಮೇಲಕ್ಕೆ ಬಂದರೆ ಹಿಂಗೆ ಡೈರೆಕ್ಟಾಗಿ ಹೋದ್ರೆ ಗಾಲೆ ಫೋರ್ಟ್ ಎಂಟ್ರೆನ್ಸು. ಎತ್ತರವಾಗಿ ಏನು ಕಾಣಿಸ್ತಿದೆ ಕ್ಲಾಕ್ ಟವರ್. ನೋಡ್ಗುರು ನಮ್ಮ ಭಾರತದ ಮೇಲೆ ಹೇಗೆ ದೌರ್ಜನ್ಯ ನಡೆಸಿದಾರೋ ಪೋರ್ಚುಗೀಸ್ ಇರ್ಬೋದು, ಡಚ್ ಇರ್ಬೋದು, ಮತ್ತು ಲಾಸ್ಟಾಗಿ ಬಂದವರು ಯಾರಪ್ಪ ಬ್ರಿಟಿಷರು, ಅದೇ ರೀತಿ ಶ್ರೀಲಂಕಾ ಮೇಲೆ ಕೂಡ ದೌರ್ಜನ್ಯನ ನಡೆಸ್ತಾರೆ. ಸೊ ಬೇಸಿಕಲಿ ಫಸ್ಟ್ ಬರೋರೆ ಪೋರ್ಚುಗೀಸು. 1505 ಪೋರ್ಚುಗೀಸು ಶ್ರೀಲಂಕಾಗೆ ಬರ್ತಾರೆ. ಅಡ್ವೆಂಚರ್ ಹೆಸ್ರು ಹೇಳ್ಕೊಂಡು, ಟ್ರೇಡ್ ಹೆಸ್ರು ಹೇಳ್ಕೊಂಡು ಶ್ರೀಲಂಕಾಗೆ ಧಾವಿಸ್ತಾರೆ. ಯಾರು? ಪೋರ್ಚುಗೀಸು. ಸೊ ಪೋರ್ಚುಗೀಸ್ ಆದಮೇಲೆ ನೆಕ್ಸ್ಟ್ ಬರೋದೇ ಯಾರಪ್ಪ ಅಂದರೆ ಇವರು ಡಚ್ಚು. ಪೋರ್ಚುಗೀಸ್ ಒಂದು 150 ವರ್ಷ ಶ್ರೀಲಂಕಾನ ಆಳ್ತಾರೆ. ದ ರೀಸನ್ ಬೀಯಿಂಗು ಇಲ್ಲಿ ಕಿಂಗ್ಡಮ್ಸ್ ಏನಿದ್ದಾವೆ ಎಲ್ಲ ಡಿವೈಡ್ ಆಗಿರುತ್ತೆ. ಫ್ಯೂಡಲ್ ಕಿಂಗ್ಡಮ್ಸ್ ಅಂತ ಏನಿರ್ತೀವಿ ಚಿಕ್ಕ ಚಿಕ್ಕದಾಗಿ ಅವರವರಲ್ಲೇ ಗೊಂದಲಾಗಳು ಹೊಡೆದಾಟಗಳು ಇರ್ತವೆ. ಸೇಮ್ ನಮ್ಮ ಇಂಡಿಯಾದಲ್ಲಿದ್ದಂಗೆ ಯೂನಿಟಿ ಇರೋದಿಲ್ಲ ಬೇಸಿಕಲಿ ಸ್ಟಾರ್ಟಿಂಗಲ್ಲಿ. ಸೊ ಆದ್ದರಿಂದ ಪೋರ್ಚುಗೀಸ್ಗೆ ಈಸಿ ಎಂಟ್ರಿ ಸಿಗುತ್ತೆ. ಫಸ್ಟು ಟ್ರೇಡ್ ಮಾಡ್ತಾರೆ, ಅದಾದಮೇಲೆ ಆಳೋಕ್ಕೆ ಶುರು ಮಾಡ್ತಾರೆ. ಸೊ ಪೋರ್ಚುಗೀಸ್ ನಂತರ ಯಾರಪ್ಪ ಅಂದರೆ ಆಗಲೇ ಹೇಳಿದಾಗೆ ಡಚ್ಚರು 1650 ಡಚ್ಚರು ಬರ್ತಾರೆ ಗುರು ಶ್ರೀಲಂಕಾಗೆ. ಸೊ ಪೋರ್ಚುಗೀಸರನ್ನ ಒದೋಡಿಸ್ತಾರೆ. ನೆಕ್ಸ್ಟ್ ಬರೋದು ಯಾರಪ್ಪ ಅಂದರೆ ಬ್ರಿಟಿಷರು. ಇಲ್ಲಿ ಕಾಮಿಡಿ ಏನು ಗೊತ್ತಾ, ಡಚ್ಚರು ಹೊರಗೆ ಹೋದ್ಮೇಲೆ ಒಂದು 100 ವರ್ಷ ಇವರು ಬೇರೆ ಶ್ರೀಲಂಕಾದ ರಾಜರು ಮಿಗ್ದವರೆಲ್ಲ ಏನಿರ್ತಾರೆ ಅಂದರೆ ಪಾರ್ಟ್ ಆಫ್ ಶ್ರೀಲಂಕಾ ಅವರವರೇ ಆಳ್ಕೊಂಡಿರ್ತಾರೆ. ತದನಂತರ 1810 ದ ಬಿಗಿನಿಂಗ್ ಆಫ್ 19th ಸೆಂಚುರಿಯಲ್ಲಿ ಬ್ರಿಟಿಷರು ಬರ್ತಾರೆ. ಸೊ ಬ್ರಿಟಿಷರು ಬಂದು ಇಲ್ಲಿ 1972 ತನಕ ರೂಲ್ ಮಾಡ್ತಾರೆ. ಸೊ ಬೇಸಿಕಲಿ ಅವ್ರು ಆಳಿದ್ದು 1948 ತನಕ, 1948 ತನಕ ಮಾತ್ರ. ಸೊ 1948 ಬ್ರಿಟಿಷರು ಶ್ರೀಲಂಕಾಗೆ ಇಂಡಿಪೆಂಡೆನ್ಸ್ ಕೊಡ್ತಾರೆ. ಬಟ್ ಅದಾದ ನಂತರ ಜಸ್ಟ್ ಇಂಡಿಪೆಂಡೆನ್ಸ್ ಮಾತ್ರ ಕೊಡೋದು. ತದನಂತರ ಒಂದು 20 ವರ್ಷ ಆದಮೇಲೆ 1972 ಆ ರಿಪಬ್ಲಿಕ್ ಸ್ಟೇಟಸ್ ಏನಿರುತ್ತೆ ಶ್ರೀಲಂಕಾಗೆ, ಆ ರಿಪಬ್ಲಿಕ್ ಸ್ಟೇಟಸನ್ನು ಕೊಡ್ತಾರೆ ಯಾರು? ಬ್ರಿಟಿಷರು. ಸೊ ಫೈನಲಿ 1972 ಶ್ರೀಲಂಕಾ ರಿಪಬ್ಲಿಕ್ ಆಯಿತು. ಅದಾದಮೇಲೆ ಸಿಲೋನ್ ಅಂತ ಏನಿತ್ತು, ಸಿಲೋನ್ನ ಶ್ರೀಲಂಕಾ ಮಾಡ್ತಾರೆ. ಸೊ ಹೀಗೆ ಶ್ರೀಲಂಕಾ ಒಂದು ಶೇಪಿಗೆ ಬಂತು ಗುರು. ಸೊ ನಾನು ಇರುವ ಪ್ರೆಸೆಂಟ್ ಲೊಕೇಶನ್ನು ಗಾಲೆ ಫೋರ್ಟು. ನೋಡ್ಗುರು ಬ್ಯಾಕ್ಗ್ರೌಂಡಲ್ಲಿ ಏನು ಕಾಣಿಸ್ತಿದೆ ಆ ಫೀಲ್ಡು ಗಾಲೆ ಕ್ರಿಕೆಟ್ ಸ್ಟೇಡಿಯಮ್ಮು. ಅಲ್ಲ ಗುರು, ಈ ಲೈಟ್ಗಳೇ ಇಲ್ವಲ್ಲ ಗುರು ಇದಕ್ಕೆ. ಇನ್ ಕೇಸ್ ನೈಟ್ ಮ್ಯಾಚ್ಗಳೇನಾದರೂ ಆಡಿಸ್ಬೇಕಂದ್ರೆ ಹೆಂಗೆ ಆಡಿಸ್ತಾರೆ? ಆ ಕೊಲಂಬೋದಲ್ಲಿ ಏನಿದೆ ಅದು ಪ್ರೇಮದಾಸ ಸ್ಟೇಡಿಯಮ್ಮು. ಅಲ್ಲಿ ಫ್ಲಡ್ ಲೈಟ್ಸ್ ಇದ್ದಾವೆ, ಬಟ್ ಇಲ್ಲಿ ಫ್ಲಡ್ ಲೈಟ್ಸ್ ಇಲ್ಲ. ಯಾಕಂತ ಗೊತ್ತಿಲ್ಲ. ಏನು ಸೈಕಿದೆ ಗುರು, ಆರಾಮಾಗಿ ಇಲ್ಲಿಂದನೇ ಮ್ಯಾಚ್ ನೋಡ್ಬೋದು. ನನಗನ್ಸುತ್ತೆ ಇಲ್ಲಿ ಯಾವುದು ನೈಟ್ ಮ್ಯಾಚ್ಗಳು ಆಡ್ಸಲ್ಲ, ಬಿಕಾಸ್ ಫ್ಲಡ್ ಲೈಟ್ಸ್ ಇಲ್ಲ.
ಆಗ ಇಂಡಿಯಾ ಮತ್ತು ಶ್ರೀಲಂಕಾ ಟೆಸ್ಟ್ ಮ್ಯಾಚ್ ಆಡಬೇಕಾದ್ರೆ ಹೆಂಗಿರೋದು ಗುರು ಈ ಗ್ರೌಂಡ್ಗೆ ಕಳೆ ನೋಡಿ, ಒಂಥರ ಓಪನ್ ಸ್ಟೇಡಿಯಮ್ಮು, ಅಷ್ಟೇನು ಫೆನ್ಸಿಂಗ್ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮ್ ಎಕ್ಸಾಂಪಲ್ ತಗೊಂಡ್ರೆ ಎಷ್ಟೆಲ್ಲ ಫೆನ್ಸಿಂಗು, ಎಷ್ಟೆಲ್ಲ ಸೆಕ್ಯೂರಿಟಿ. ಬಟ್ ಈ ಒಂದು ಸ್ಟೇಡಿಯಮ್ಮು ಗಾಲೆ ಕ್ರಿಕೆಟ್ ಸ್ಟೇಡಿಯಂ ತುಂಬ ಸಿಂಪ್ಲಿಸ್ಟಿಕ್ ಆಗಿದೆ. ಇನ್ನು ಆ ಕಡೆ ಎಲ್ಲ ಹಿಂದೂ ಮಹಾಸಾಗರ, ಸೈಕ್ ಜಾಗ ಗುರು. ಗಾಲೆಗೆ ಬಂದರೆ ಈ ಜಾಗ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ತುಂಬ ವಿಶಾಲವಾಗಿದೆ ಗುರು. ಓಹೋ, ಏನು ಗುರು ಇದು? ಬ್ಲೂ ಪ್ರಿಂಟ್ ಇರಬೇಕು ಗಾಲೆ ಫೋರ್ಟ್. ಸೊ ಇದೆಲ್ಲ ಗಾಲೆ ಫೋರ್ಟ್ ನೋಡಿ. ಈ ಲೊಕೇಶನ್ ಏನಿದೆ ಇದು ಕಂಪ್ಲೀಟ್ಲಿ ಗಾಲೆ ಫೋರ್ಟ್, ಆ್ಯಸ್ ಯು ಕ್ಯಾನ್ ಸಿ. ಫಿರಂಗಿ ಫಿರಂಗಿ ಫಿರಂಗಿ. ಏನು ಒರಿಜಿನಲ್ ಗುರು ಇದು? ಇದೇನಿದು? ಇದು ಏನು ಗೊತ್ತಾಯ್ತಿಲ್ಲ. ಬಿಟ್ಟೆ ಗುರು. ಏನೇನೋ ಇದಾವಲ್ಲಪ್ಪ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಣ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುದ್ದಾಡಿ ರಂಗೆ This is where you felt something's going to give. He's been itching to get on strike. Cuts and cuts hard. That's typical Dilshan. Short delivery pulled away in the gap. Would get a boundary for Mahela. And they've claimed Upul Taranga. He's got it. Yes, take a bow. That was a beauty of a slower delivery. It's hit in the gap, and that would go all the way for 4. A short delivery pulled away in the gap. Would get a boundary for Mahela. Does play that shot well. Now that's a classy shot from Mahela Jayawardene. Oh, this is going to be close. The finger goes up. Well, he's a corner. No inside edge. That was the only thing that could have saved. Oh, this is going to be close. The finger goes up. And Virendra Sehwag has gone for a review instantly. All Sri Lanka need it for it to clip. Well, he's a corner. 4 more. He's doing it easily. Finishes off in style. A magnificent strike into the crowd. India lift the World Cup after 28 years. The parties start in the dressing room, and it's an Indian captain who's been absolutely magnificent. Moon Gallery. ಏನು ಸೈಕ್ ಲೊಕೇಶನ್ ಗುರು, ತುಂಬಾ ಅದ್ಭುತವಾಗಿದೆ. ಅಮೇಝಿಂಗ್ ಲೊಕೇಶನ್ನು, ಬಹಳ ಅದ್ಭುತವಾಗಿದೆ. ಗಲ್ಲೆ 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 ಫುಲ್ಲು, ಎಲ್ಲೆಲ್ಲೂ ಗಾಳಿ ಪಟಗಳು, ಫಾರಿನರ್ಸ್ಗಳು, ಶ್ರೀಲಂಕನ್ಸ್ಗಳು. ಹಿಂದೂ ಮಹಾಸಾಗರ
ಹೆಂಗಿದೆ ಸೈಕಲ್ವಾ ಲೊಕೇಶನ್ನು ಐಟ್ಲಾಕ ಶ್ರೀಲಂಕಾ ತುಂಬಾನೇ ಅದ್ಭುತವಾಗಿದೆ ಅಂತಪ್ಪ ಸೇರುತ್ತೀರಾ ಅಲ್ಲ ಕಂಡ ಮುದೇವಿ ಶ್ರೀಲಂಕಾನ ಯಾರ್ಲ ಕೇರಳ ಅಂದವರು ಶ್ರೀಲಂಕಾಗೂ ಕೇರಳಗೂ ಬಹಳ ವ್ಯತ್ಯಾಸ ಇದೆ ಕಂಡ್ಲ ಆಲ್ಮೋಸ್ಟ್ 8 ಪಾಯಿಂಟಿಗೆ ಬರ್ತಾ ಇದ್ದೀವಿ ಆ ಸೈಡಿಂದ ಎಂಟ್ರೆನ್ಸು ಆ ಬ್ಯಾಕ್ಗ್ರೌಂಡಲ್ಲಿ ಏನು ಕಾಣಿಸ್ತಿದೆ ಅದು ಕೊನೆಯ ಪಾಯಿಂಟು ಬಂಕರ್ ನಂಬರ್ 4 ಮಂತ್ರೆಡ್ Yohana iya ke? Tapi kamu Yohana iya dah. ಗನ್ ಪೌಡರ್ ಮ್ಯಾಗಝೀನ್ ಇದ್ರೊಳಗೆ ಇಡ್ತಿದ್ರೇನು ಡಚ್ಚರು ಸೊ ಗಾಲೆ ಫೋರ್ಟ್ ಕಂಪ್ಲೀಟ್ ಓಹೋ ಅಡ್ಡಮಾಸ್ ಗಾಲೆ ಫೋರ್ಟ್ ಕಂಪ್ಲೀಟ್ ಕಣಪ್ಪ ಇಷ್ಟ ಆದ್ರೆ ತಪ್ಪದೆ ನಿಮ್ಮ ಅಡ್ಡಮಾಸ್ಗೂ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಪ್ರೈಸ್ ಮಾಡಿ ಶ್ರೀಲಂಕಾದಲ್ಲಿ ಪಾನಿಪುರಿ ಕ್ಯಾನ್ ಯು ಬಿಲೀವ್ ಇಟ್ ಏನು ಗುರು ಎಷ್ಟಿರ್ಬೋದು ಕಾಸ್ಟು ಗುರು ಶ್ರೀಲಂಕಾದಲ್ಲಿ ಪಾನಿಪುರಿ ಹೌ ಮಚ್ ಬ್ರೋ One piece 100. ಒನ್ ಪೀಸ್ 100 ಹೌ ಮಚ್ ವಿಲ್ ಗೆಟ್ ಇನ್ ಒನ್ ಪೀಸ್ One piece. 100 too much costly in India like for Local price. ಓಕೆ ಓಕೆ ಫೈನ್ 100 ರೂಪಾಯಿ ಲಂಕನ್ ರುಪೀಸ್ ಅಂತೆ ಗುರು ಅಂದರೆ ಒಂದು ಗೋಲ್ಗಪ್ಪಗೆ ಅರೌಂಡ್ 20 rupees in India. For 20 rupees you will get complete plate. So this is rare in Sri Lanka. Okay bro, sorry, don't mind. ಅಲ್ಲ ಗುರು ಒಂದು ಬುಡ್ಡೆಗೆ 20 ರೂಪಾಯಿ ಒಂದು ಕಂಪ್ಲೀಟ್ ಪ್ಲೇಟ್ ತಿನ್ಬೇಕಂದ್ರೆ 120 ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ. ಕ್ರೇಜಿ. ರೈಸಿಂಗ್ ಸನ್. ಶ್ರೀಲಂಕಾದಲ್ಲಿ ರೋಟಿ ಚೆನ್ನಾಗಿದೆ ಗುರು. ಸೇಮ್ ನಮ್ಮ ಸೈಡು ಹೆಂಗಿರುತ್ತೆ ರೋಟೀಸು, ಕೇರಳ, ತಮಿಳ್ನಾಡು ಮತ್ತು ನಮ್ಮ ಕರ್ನಾಟಕ ಸೇಮ್ ಅದೇ ಥರ ಇದೆ. $300 ಲಂಕನ್ ರುಪೀಸು ಅಂದರೆ 80 ರೂಪಾಯಿಗೆ 2 ರೋಟಿ ವರ್ತೆ ಗುರು. ಏನು ಲಕ್ಷಣ ಇದೆ ಅಂದರೆ ನೋಡೋಕ್ಕೆ ನೋಡಿ, ಹುಣ್ಣಿಮೆ, ಸಮುದ್ರದ ಅಲೆಗಳು ಕಡಲು ದಾಟಿ ಮೇಲೇರಿ ಇತ್ತ ಕಡೆ ಬರೋದಕ್ಕೆ ನೋಡ್ತಿದೆ. ಸ್ಟ್ರೈಕ್ ಆಗಿದೆ ಮಾತ್ರ. ಭಯಾನಕ ಅಲೆಗಳು ಗುರು. ಸೊ ಸಮಯ ಆಲ್ಮೋಸ್ಟ್ 8 ಗಂಟೆ. ಹೋಗಿ ಡಾರ್ಮಿಟರಿಗೆ ಪಾಚ್ಕೊಂಬಿಡೋಣ.